बेळगावमध्ये हिडकल धरण प्रकल्पग्रस्त शेतकऱ्यांचे 4 दिवसापासून सुरू असलेले अहोरात्र धरणे आंदोलन अखेर प्रशासनाच्या आश्वासनानंतर मागे घेण्यात आले. नुकसान भरपाई आणि जमिनीच्या नोंदीतील त्रुटी दुरुस्त करण्याच्या मागणीसाठी 24 गावातील शेतकरी आंदोलन करत होते. बेळगाव येथील कर्नाटक संचिन महामंडळाच्या उत्तर विभागीय कार्यालयासमोर हुक्केरी तालुक्यातील मास्ते होळीसह हिडकल धरण प्रकल्पामुळे बाधित झालेल्या 24 गावातील शेतकरी गेल्या 4 दिवसांपासून जनावरांसह अहोरात्र धरणे आंदोलन करत होते. न्याय, नुकसान भरपाई आणि महसूल नोंदणीतील चुका दुरुस्त करण्याची त्यांची प्रमुख मागणी होती. शुक्रवारी संचिन विभागाच्या अधिकाऱ्यांनी शेतकरी नेते बाळेश मावनोरे यांच्या नेतृत्वाखाली आंदोलकांशी चर्चा केली. बैठकीनंतर अधिकाऱ्यांनी आवश्यक कागदपत्रांतील दुरुस्त्या करून त्या शेतकऱ्यांच्या ताब्यात दिल्या. तसेच उर्वरित मागण्या टप्प्याटप्प्याने पूर्ण करण्याचे आश्वासन दिल्यानंतर शेतकऱ्यांनी आंदोलन मागे घेतले. यावेळी शेतकरी नेते बाळेश मावनोरे यांनी सांगितले की हिडकल धरण प्रकल्पग्रस्त 24 गावातील शेतकऱ्यांच्या दीर्घकालीन संघर्षाला प्राथमिक यश मिळाले आहे. सातत्यपूर्ण आंदोलनामुळे प्रशासनाला नोंदणीची पडताळणी करून दुरुस्त केलेला प्राथमिक अहवाल शेतकऱ्यांना द्यावा लागला. ಈ ಪತ್ರಿಕಾ ಮಿತ್ರರು, ಪತ್ರಿಕಾ ಸ್ನೇಹಿತರಿಗೂ, ಟಿವಿ ವಾಹಿನಿಯವರಿಗೂ ಮತ್ತು ಏನು ಪ್ರಸಾದ ಏನಂತಾರೆ, ಮೊದಲೇ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾಕಂದರೆ ಇದು ಇಷ್ಟೆಲ್ಲ ಮೇನ್ ಕಾರಣ ನೀವು ಸುದ್ದಿ ಮಾಡಿದ ಒಂದನೇದ್ದು. ಎರಡನೇದ್ದು ಪೊಲೀಸ್ ಇಲಾಖೆಯವರು ನಮಗೇನಿಲ್ಲಿ ಇಷ್ಟು 4 ದಿವಸ ನಾವು ಸತತ ಮಾಡಿದ್ರೂ ನಮಗೆ ರಾತ್ರಿ ಹಿಡ್ಕೊಂಡು ಹಗಲು ರಾತ್ರಿ ನಮಗೆ ಅಗದಿ ಒಂದು ಏನೂ ಅನುತನ ಆಗಬಾರ್ದಂಗೆ ಪೊಲೀಸ್ ಇಲಾಖೆಯವರು. ಎರಡನೇದ್ದು ಇವರು ನಮ್ಮ ಮಲಗೌಡ್ರನ್ನ ಹೆಣ್ಮಕ್ಳಲ್ಲಿ ವಸ್ತಿ ಇರ್ತರು, ಅದನ್ನು ಓದಲ್ಲಿ ನಮ್ಮ ಮೋನಿಕಾ ಬರ್ಡೇ ಪತ್ರ ಮೋನಿಕಾ ಕಲ್ಯಾಣ ಮಂಟಪಕ್ಕೆ ಒಯ್ಯೋದು ತರೋದು ಸಕಟ್ ಅವರ ಮಾಡಿ ಅಲ್ಲಿ ಕಾರ್ಪೊರೇಷನ್ದವ್ರಿಗೆ ಹೇಳಿ ಅದನ್ನು ಅಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಮಾಡೋದು, ಇಲ್ಲಾರು ಟಾಯ್ಲೆಟ್ ವ್ಯವಸ್ಥೆ ಮಾಡೋದು, ನೀರಿನ ಟ್ಯಾಂಕರ್ ಕಳಿಸೋದು. ಮತ್ತು ಇನ್ನೊಂದು ಏನು ಮಾಡಿದಾರೆ ಅಂದ್ರೆ ನಾವು ಯಾವತ್ತಿಲ್ಲಿ ಮಂಗಳವಾರ ದಿವಸ ಮಧ್ಯಾಹ್ನ 12 ಗಂಟೆಗೆ ಬಂದನು, ಈಗ ಮುಗಿತಕ ಎಂಡಿಂಗ್ ತಕ ಅವ್ರ ಊಟ ಚಹಾ ಎಲ್ಲ ಇಲ್ಲೇ ಆಗೈತಿ. ನಿನ್ನೆ ಕರೆಕ್ಟ್ ರಾತ್ರಿ 9ರಿಂದ ಬೆಳಗಿನ 6 ಗಂಟೆ ತನಕ ರಿಪೋರ್ಟ್ ತಯಾರು ಮಾಡೋರು. ಇದು ಒಂದನೇದು. ಇನ್ನೊಂದು ಏನಂದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರು ಏನೀಗ ವರದಿ ತಯಾರಾತ್ಲ, ಈ ವರದಿ ತಯಾರು ಮಾಡಲಿಕ್ಕೆ ಸತತ ಏನು ನಾವು ಇಲ್ಲಿ ಬಂದು ಹಿಂದಣಕ ರಗಡು ಹೊಡ್ಯಾಡ್ತಾರೆ ಅದನ್ನ ಹೇಳಿದೆವು. 4 ದಿವಸ ತಾಸಿಗೊಮ್ಮೆ 2 ತಾಸಿಗೊಮ್ಮೆ ಮಲಗೌರನರಿಗೂ ನಮಗೂ ಎಲ್ಲರಿಗೂ ಫೋನ್ ಹಚ್ಕೋತ ಏನಾಯ್ತಪ್ಪ ಈಗ ಅರ್ಧ ತಾಸಿಂದ ಏನಾಯಿತು, ನಿಮ್ಗೆ ಏನಾಗೈತಿ, ಅಧಿಕಾರಿಗಳು ಏನು ಹತ್ತಾರೋ, ನೀವೇನು ಬೇಡತ್ತೀರಿ, ಸರಿಯಾಗಿ ಮಾಡ್ಕೋರಿ ಅಂತೇಳಿ ರೆಗ್ಯುಲರ್ ಕೇಳ್ಕೊತ ನಿಮ್ಮದು ಊಟದ ಹೆಂಗೆ ನಡೆದೈತಿ, ವ್ಯವಸ್ಥೆ ಸರಿ ಐತಲ್ಲ, ಹೆಣ್ಮಕ್ಳದ್ದು ಹೆಂಗೆ ಐತಿ, ಹೆಣ್ಮಕ್ಳ ಮನೆಗೆ ಕಳಿಸು ಮತ್ತು ಕರ್ಕೊಂಬ, ಪ್ರತಿಯೊಂದು ಇದಕ್ಕೆ ಮೇನ್ ಕಾರಣ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಗೆ ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡ್ಯಾರ. ಏನು ಬೇಡಿಕೆ ನಮ್ಮದು ಮೊದಲೇ ಅಂತಂದ್ರೆ 400 ಎಕರೆ ಜಮೀನಿಗೆ ಹಿಡಕಲ್ ಜಲಾಶಯದ ಹಿನ್ನೀರಿನಿಂದ ಪರಿಹಾರಧನ ಒದಗಬೇಕಾಗಿತ್ತು. ಅದು ಇಲ್ಲಿವರೆಗೆ ನಮಗೂ ನೀರಾವರಿ ಇಲಾಖೆಯವರಿಗೂ ಎಸ್.ಎಲ್.ಓ ಅವ್ರು ಬರ್ದು ನೀರಾವರಿ ಇಲಾಖೆಯವ್ರು ಒಪ್ತಿರ್ಕಲ್ಲ, ನೀರಾವರಿ ಇಲಾಖೆಯವ್ರು ಬರ್ದು ಎಸ್.ಎಲ್.ಓಕ್ಕೆ ಮತ್ತು ಅವರಿಬ್ಬರವ್ರು ಬರ್ದು ನಾವು ಹಿಂಗೆ ನಮಗೆ ಅವ್ರಿಗೆ ಈಗ 4-5 ವರ್ಷ ಆಯ್ತು ಒಂದು ಸ್ವಲ್ಪ ಇರುಸುಮೂರು ಚಾಲಾಗಿದ್ದು. ಅವ್ರಿಗೂ ನಾವು ಏನಾದ್ರು ಸಿಟ್ಟಿನಾಗ ಒಂದು ಸ್ವಲ್ಪ ಅಂದಿಲ್ಲ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಆದರೆ ಅವರು ಸಹಕಾರ ಮಾಡಿದಾರು, ಅವ್ರಿಗೂ ಧನ್ಯವಾದ ಹೇಳ್ತೇವೆ. ಈಗ ನಿನ್ನೇನು ರಾತ್ರಿ ನಾವು ಕೂಡಿ ಎಲ್ಲರೂ ಕೂಡಿ ಎಸ್.ಎಲ್.ಓ ಅವರು, ಮಲಗೌಡ್ರನ್ನವರು, ನಾವು ಎಲ್ಲರೂ ಕೂಡಿ ರಾತ್ರಿ ರಿಪೋರ್ಟ್ ತಯಾರು ಮಾಡಿ ಈಗ ಸಹಿ ಮಾಡಿಸ್ಕೊಂಡು ಬರತ್ತಾರ. ಒಬ್ಬಂದು ಸಹಿ ಉಳಿದಿತ್ತು. ಅವ್ನು ಬ್ಯಾಡ ಸಹಿ ಮಾಡೋದು ಬೇಡಪ್ಪ ನಿಲ್ಲಂದ ಕೊಲ್ಲಾಪುರಕ್ಕೆ ಹೋಗಿದ್ದು. ನಾವು ಯಾಕೆ ಮಾಡ್ಲತ್ತೇಳಿ ಅವನು ಸಹಿತ ಸ್ವತಃ ನಮ್ಮ ಪೊಲೀಸ್ ಕಮಿಷನರ್ ಸಾಹೇಬರು ಮತ್ತು ACP ಅವ್ರು ಇಬ್ಬರು ಬಂದು ಅವ್ನು ಟ್ರ್ಯಾಕ್ ಮಾಡಿ ಎಲ್ಲದಾರ ನೋಡಿ ಮಧ್ಯಾಹ್ನದಿಂದ ಸತ್ಯ ಪ್ರಯತ್ನ ಮಾಡಿ ಅವ್ನು ಹಿಡ್ದ ಈಗ ಸಹಿ ಮಾಡಿಸ್ಕೊಂಡು ಅವನೊಂದು ಅರ್ಧ ತಾಸಿನೊಳಗೆ ಇಲ್ಲಿ ಬರ್ತಾರೆ. ಈಗ ನೋಡ್ರಿ ನಮ್ಮ ಕಷ್ಟ ನೋಡ್ಬೇಕಾರೆ ಅದು ನೀರಾವರಿ ಅವ್ರು ಆ್ಯಕ್ಚುಲಿ ತಪ್ಪು. ನಮ್ಮನ್ನ ಆ್ಯಕ್ಚುಲಿ ಅಂದ್ರೆ ಅವ್ರು ನೀರಾವರಿ ಅವ್ರು ನಮ್ಮನ್ನ ಕಾಯ್ದು ನೋಡ್ಬೇಕಾದ್ರೆ ನಮ್ಗೆ ಕಣ್ಣೀರು ಹೋಗ್ತಾವೆ, ಅಷ್ಟು ನಮ್ಮನ್ನ ತ್ರಾಸ ಕೊಟ್ಟರು. ಆದರೆ ಈಗ ಬಂದು ನಾವು ಹೆಂಗೆ ಹೇಳ್ತಾರೆ ಹಂಗೆ ಒಪ್ಕೊಂಡಾರ. 6 ತಿಂಗಳಿಂದ ಬಂದಿದ್ರಿ, ಇದೇ ರೀತಿ ಹೋರಾಟ ಮಾಡಿದ್ರಿ. 4 ವರ್ಷ ಆಯ್ತು ಇದೇ ರೀತಿ ಹೋರಾಟ ಮಾಡ್ತಾವೆ. 4 ವರ್ಷ ಆಯ್ತು. ಅದಕ್ಕೆ ಈಗ ಪ್ರಾಥಮಿಕ ಮೊದಲನೇ ಹಂತದ ನಮಗೇನು ಪ್ರಸ್ತಾವನೆ ಸಲ್ಲಿಸಬೇಕಾಗಿತ್ತು ಅದನ್ನು ಮೊದಲನೇ ಸಲ್ಲಿಸ್ಯಾರ. ನಿಮ್ಮ ರೈತರಿಗೆ ಜಯ ಸಿಕ್ಕಿತ್ತು. ರೈತರಿಗೆ ಮೊದಲೇ ಹಂತದ ಜಯ ಸಿಕ್ಕೈತಿ.
ಈಗ ಎಲ್ಲ ರೈತರಿಗೆ ಗುಡ್ನಟ್ಟಿ ಗೌಡ್ರು ಆಯ್ತು, ಬೀರ್ನಳ್ಳಿ ಗೌಡ್ರು ಆಯ್ತು, ನಮ್ಮ ದಯಾನಂದು ಮಹೇಶ್ವರ ಚಿಕ್ಕೋಡಿ ಅವರು ಮುಂದೆ ಎಲ್ಲರೂ ನಮಗೆ ಪ್ರತಿಯೊಂದಕ್ಕೂ ಬಂದು ನಿಂತ ಎಲ್ಲರೂ ಹೆಲ್ಪ್ ಮಾಡಿದಾರೆ. ಮತ್ತು ಇನ್ನೊಂದು ನಮ್ಮ ರೈತರು, ತಾಯಂದಿರು, ಅಣ್ಣ ತಮ್ಮಂದಿರು ಎಲ್ಲರೂ ನಾ ಏನು ಬಂದು ಕೂತ ಫಸ್ಟ್ ಒಬ್ಬ ನಾನು, ಗುಡ್ನಟ್ಟಿ ಗೌಡ್ರು, ಬೀರ್ನಳ್ಳಿ ಗೌಡ್ರು, ಮುಂದೆ ರಾಜು 4 ಮಂದಿ ಬಂದಿದ್ದು. ಮಧ್ಯಾಹ್ನ ಅದನ್ನು ನೋಡುತ್ತ ಕೈಲಿ 1:30 ನೋಡ್ತ ಕೈಲಿ 2 ಗಂಟೆಗೆ 2:30 3 ಗಂಟೆಗೆ ಸುಮಾರು ಒಂದು 200 ಜನ ಕೊಡ್ರಿ. ರೈತರು ಇಟ್ಟ ಕಷ್ಟ ಐತೆ ನಾವು ತಿಳ್ಕೊರಿ, ಬರೀ ಒಂದು 2 ತಾಸಿನಾಗ 200 ಜನ ಕೊಡ್ರಿ. ನಾವು ಯಾರಿಗೂ ಕರೆದೇ ಇಲ್ಲ. ಮರ್ದಿವ್ಸ 500 ಜನ ಆರು, 500 ಜನ ಅದಕ್ಕೂ ಡಿ ಸಿ ಮೀಟಿಂಗ್ ಆಯ್ತು. 500 ಹೋಗಿ ಮಾತ್ರ ಮರ್ದಿವ್ಸ 800 ಆಯ್ತು. ಇವತ್ತು ಒಂದು 1500 ಜನ. ನಾವು ಯಾರನ್ನೇ ಕರೆದಿಲ್ಲ. ನಾವು ಮೊದಲನೇದಾಗಿ ರೈತರಿಗೂ, ಅಣ್ಣ ತಮ್ಮಂದಿರಿಗೂ, ತಾಯಂದಿರಿಗೂ ಅವ್ರ ಮೊದಲು ನಾವು ಧನ್ಯವಾದ ಆಗ್ತಾವೆ. ಯಾಕಂದ್ರೆ ನಾವು ಕರಿಕುತ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರ ಬಸ್ಸಿಗೆ ಬಂದು ನಮಗೆ ಏನು ಇದ್ದದ್ದು ನಾವು ಏನು ಮಾಡ್ಯಾಕಿದೋ ಅದನ್ನ ಊಟ ಮಾಡಿ ಎಲ್ಲ ಮಾಡಿ ಅವ್ರು ನಮಗೆ ಸಪೋರ್ಟ್ ಮಾಡಿದ ಇದು ಸಿಗಾಕ ಕಾರಣ ಅಂದ್ರೆ ಇನ್ನೊಂದು ತಾಯಂದಿರು, ಅಣ್ಣ ತಮ್ಮಂದು ನನ್ನ ಈ ರೈತ ಮುಖಂಡರು. ಸರ್, ಈಗ ವರದಿ ರೆಡಿ ಆಗೈತಿ, ಸಹಿನೂ ಆಗೈತಿ. ನಿಮ್ಮ ಬೇಡಿಕೆಗಳು ಏನೇನಿದ್ದಾವೆ ಮತ್ತು ಎಕರೆಗೆ ಎಷ್ಟು ನೀವು ಪರಿಹಾರ ಬೇಕಂತೇಳಿ ನಿಮ್ಮದು ಬೇಡಿಕೆ ಐತಿ? ಈಗ ಮುಂದಿನ ಹಂತ ಮಾನ್ಯ ನಮ್ಮ ಈಗ ನಾವು ಏನು ಮಾಡಿದ್ವು, ನಮಗಿಷ್ಟು ಬೇಕನ್ನುವಂಥದ ಒಂದು ಮೊದಲನೇ ಹಂತದ ಪ್ರಸ್ತಾವನೆಯನ್ನು ರೆಡಿ ಮಾಡಿದ್ವು ನಾವು 400 ಎಕರೆಗೆ. ಇದಕ್ಕೆ ಮುಂದಿನ ಕೆಲಸನ ಮಾನ್ಯ ನಮ್ಮ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರ ಸಾಹೇಬರವರ ಸ್ವತಃ ಅವರ ಮುಂದಿನ ಅವರಲ್ಲಿ ನಾವೊಂದು ಕಳಕಳಿ ವಿನಂತಿ ಮಾಡ್ಕೊತಾನು. ಈಗ ನಾವು ಏನು ಇದನ್ನೆಲ್ಲ ಪ್ರಯತ್ನ ಮಾಡಿದವಲ್ಲ ಗೊತ್ತೈತೆ ನಂಗೆ ಅವರು ಇದನ್ನು ಹಂತಕ್ಕೆ ಬರಬೇಕಾದ್ರೆ 99% ನಮ್ಮದು 1% ಇದ್ರೆ 99% ಅವ್ರ ಶ್ರಮ ಆಯ್ತು. ಅವ್ರು ದಿಲ್ಲಿ ಆಗಿದ್ದರು ಸಕತ್ ಈ ಬೆಳಿಗ್ಗೆ ಮಲಗೋರ್ನವ್ರಿಗೆ 8:30 9 ಗಂಟೆಗಲ್ರಿ 9 ಗಂಟೆಗೆ ಕಾಲ್ ಮಾಡಿ ಕೇಳ್ಯಾರ. 99% ಅವರ ನಾವು 1%ದಾಗ ಅದಾವು. ಇನ್ನು ಮುಂದಾರ್ನು ಅವ್ರ ಸಹಕಾರ ನಮಗೆ ಬೇಕು. ಅವ್ರ ಮಾರ್ಗದರ್ಶನದಾಗ ಅವ್ರು ಯಾವ ರೀತಿ ಹೇಳ್ತಾರೋ ಅವ್ರ ಸಹಕಾರ ಪಡ್ಕೊಂಡು ಅವ್ರು ಏನು ಹೇಳ್ತಾರೋ ಅದು ಕೇಳಿ ಅವ್ರ ಮುಖಾಂತರನ ನಾವು ಕೆಲಸ ಮಾಡಿಸ್ಕೊತೇವೆ. ನೀವು ಪರಿಹಾರ ಎಷ್ಟು ಬೇಡಿಕೆ ಐತಿ? ಹ್ಞೂ, 1 ಎಕರೆ ಎಷ್ಟು ಪರಿಹಾರ ಕೊಡ್ಬೇಕಂತೀರಿ? ಪರಿಹಾರ ಅನ್ಕ ನಾವು ಮೊದಲ ಅನ್ಕ ನಾವು ಪರಿಹಾರ ಇಷ್ಟ ಅಂತ ಕೇಳಕ್ಕಿಲ್ಲ. ಈಗ ರೈತರಿಗೆ ಅನುಕೂಲ ಆಗೋಂಗ ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಸಾಹೇಬ್ರಲ್ಲಿ ನಾವು ಒಂದೇ ಒಂದು ವಿನಂತಿ ಮಾಡ್ಕೊತಾವೆ. ಅವರು ರೈತರ ಪರವಾಗಿ ಅದಾರು. ಬೆಂಗಳೂರಾಗ ಹೆಂಗೆ ಬಿಡದಿಂದ ಬೆಂಗಳೂರು 30 ಕಿಲೋಮೀಟ್ರ್ ಐತಿ. ಅಲ್ಲಿ 2.5 ಕೋಟಿ ಕೊಟ್ರೂ ಜಮೀನು ರೈತರು ಕೊಡ್ತಾ ಇಲ್ಲ, ಜಬರ್ದಸ್ತಲ್ಲಿ ಬೆರೆಸತ್ತಾರೆ. ಈಗ ಬೆಳಗಾವಿ 2ನೇ ರಾಜಧಾನಿ, ಇಲ್ಲಿ ವಿಧಾನಸಭಾದಿಂದ ನಮ್ಮದು 30 ಕಿಲೋಮೀಟ್ರ್ ಐತಿ. ನಮಗೂ ಅಲ್ಲಿ ಏನು ರೈತರಿಗೆ ಪರಿಹಾರಧನ ಕೊಡ್ತಾರೆ 2.5 ಕೋಟಿ ಎಕರೆಗೆ, ಅದನ್ನೇ ಕೊಡ್ಬೇಕು. ಯಾಕೆ ಕೊಡಬೇಕಪ್ಪ ಅಂತಂದ್ರೆ ಅಲ್ಲೂ ಮಾವಿನ ಗಿಡ ಬೆಳಿತಾರೆ, ನಾವು ಮಾವಿನ ಗಿಡ ಬೆಳಿತಾವೆ. ತೆಂಗಿನ ಗಿಡ, ನಾವು ತೆಂಗಿನ ಗಿಡ. ಅಲ್ಲಿ ಬಾಳೆ ತೋಟ, ನಮ್ಮದು ಬೇಳೆ ತೋಟ. ಅಲ್ಲೂ ಕಬ್ಬು ಬರ್ತೈತಿ, ನಮ್ಮದು ಕಬ್ಬು ಬರ್ತೈತಿ. ಅದು ರಾಜಧಾನಿಯಿಂದ 30 ಕಿಲೋಮೀಟ್ರ್. ನಮ್ಮದು ಸೆಕೆಂಡ್ ರಾಜಧಾನಿ ಐತಿ ರೀ, ನಮ್ಮದು 30 ಕಿಲೋಮೀಟ್ರ್. ಅಲ್ಲಿ ರೈತರು ಅವರು ನಮ್ಮವ್ರು, ನಾವು ಹಂಗದವು. ಅದು ಭೂಮಿ, ನಮ್ಮದು ಭೂಮಿ. ನಾವು 2.5 ಕೋಟಿ ರೂಪಾಯಿ ಕೊಡಬೇಕಂತ ಮಾನ್ಯ ಸರ್ಕಾರಕ್ಕಾಗಲಿ ಮಾನ್ಯ ಜಿಲ್ಲಾ ಮಂತ್ರಿಗಳಿಗಾಗಲಿ ನಾವು विनंती ಮಾಡ್ಕೋತೇವೆ. ಅಷ್ಟ ಮಾನ್ಯ सतीशಣ್ಣ ಜಾರಕಿಹೊಳಿ शेतकरी नेते आणि केपीसीसी सदस्य मलगोडा पाटील यांनी सांगितले की 394 एकर जमीन पाण्याखाली गेल्यानंतरही तांत्रिक कारणामुळे अनेक वर्षे शेतकऱ्यांवर अन्याय होत होता. मात्र शेतकऱ्यांच्या लढ्यामुळे प्रशासनाने सकारात्मक भूमिका घेत प्राथमिक अहवाल तयार केला आहे. पुढील काळात मंत्री सतीश जारकिहोळी यांच्या माध्यमातून सरकार स्तरावर उर्वरित प्रश्नही मार्गी लागतील असा विश्वास त्यांनी व्यक्त केला. ವರ್ಷಗಳಿಂದ ಅವರದೊಂದು ಬೇಡಿಕೆ ಆಗಿತ್ತು. ಸುಮಾರು 394 ಎಕರೆಗಳಿಗೆ ನೀರಿನಲ್ಲಿ ಮುಳುಗಡೆ ಆದರೂ ಕೂಡ ಅವ್ರಿಗೆ ಪರಿಹಾರಧನ ಸಿಕ್ಕಿದ್ದಿಲ್ಲ. ಕೆಲವೊಂದು ತಾಂತ್ರಿಕ ಅಡಚಣೆಗಳಿಂದ ಅಥವಾ ಕೆಲವೊಂದು ಅಧಿಕಾರ ಅಸಹಕಾರದಿಂದ ಇದುವರೆಗೆ ಅದು ಒಂದು ನೆನೆಗುದಿಗೆ ಬಿದ್ದಂಥ ವಿಚಾರವನ್ನು ಎಲ್ಲ ರೈತ ಮುಖಂಡರು ಇವತ್ತು ಏನು 4 ದಿವಸಗಳಿಂದ ಈ ಒಂದು ನೀರಾವರಿ ಇಲಾಖೆಯಲ್ಲಿ ಬಂದು ತಮ್ಮದೇ ಆದಂಥ ಒಂದು ಪ್ರತಿಭಟನೆ ಮಾಡುವುದರ ಮುಖಾಂತರ ಇವತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಮಂತ್ರಿಗಳಂಥ ಸತೀಶಣ್ಣ ಜಾರಕಿಹೊಳಿ ಅವರ ಒಂದು ಸಹಕಾರದಿಂದ ಇವತ್ತು ಏನು ಒಂದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಆಗಬೇಕಾಗಿತ್ತು, ಇವತ್ತು ಸಲ್ಲಿಕೆ ಆಗಿದೆ. ಬರುವಂಥ ದಿನಗಳಲ್ಲಿ ರೈತರಿಗೆ ಏನೊಂದು ಯೋಗ್ಯವಾದ ಪರಿಹಾರಧನವನ್ನು ಕೊಡುವುದರಲ್ಲಿ ಮಾನ್ಯ ನಮ್ಮ ಉಸ್ತುವಾರಿ ಸಚಿವರು ಇರ್ಬೋದು ಮತ್ತು ಸರ್ಕಾರ ಇರ್ಬೋದು ಒಂದು ಯೋಗ್ಯವಾದ ನಿರ್ಣಯವನ್ನು ತೆಗೆದುಕೊಂಡು ಆಶಾಭಾವನೆ ಎಲ್ಲ ರೈತರಲ್ಲೂ ಕೂಡ ಇವತ್ತು ಮೊದಲೇ ಒಂದು ಸ್ಟೆಪ್ ರೈತರ ಪರವಾಗಿ ಒಂದು ನಿರ್ಣಯ ಆಗಿದೆ. ಅದು ಎಲ್ಲರಿಗೂ ಕೂಡ ಖುಷಿ ತರುವಂಥ ವಿಷಯ ಆಗಿದೆ. ವರದಿ ಸಲ್ಲಿಸೋಕೆ ಲೇಟ್ ಆಗಿದ್ದು ಇಷ್ಟೇ ಕಾರಣ. ಯಾಕಂದರೆ ಟೆಕ್ನಿಕಲ್ ಅಡಚಣೆ ಅಂತಂದರೆ ಕೆಲವೊಂದು ಪರಿಹಾರಧನವನ್ನು ಈಗಾಗಲೇ ರೈತರು ಪಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಅವರಲ್ಲಿತ್ತು. ಆದರೆ ಅದು ಮಾಹಿತಿಗೆ ಯಾವುದೇ ರೀತಿಯ ಒಂದು ದಾಖಲಾತಿಗಳು ಅವರಲ್ಲಿ ಇದ್ದಿದ್ದಿಲ್ಲ ಅನ್ನೋದನ್ನು ಕೂಲಂಕುಷವಾಗಿ
ಏನು ಒಂದು ನಮ್ಮ ಕರ್ನಾಟಕ ಸರ್ಕಾರದ ಒಂದು ಸೆಕ್ರೆಟರಿ ಅವರಿಂದ ಒಂದು ಮಾಹಿತಿ ಕೇಳೋದಕ್ಕೋಸ್ಕರ ನೀರಾವರಿ ನಿಗಮಕ್ಕೆ ಅವರು ಒಂದು ಪತ್ರವನ್ನು ಬರೀತಾರೆ. ನಿಮ್ಮಲ್ಲಿ ಏನಿದೆ ಮೂಲ ದಾಖಲಾತಿಗಳನ್ನು ಅದನ್ನು ತೋರಿಸಿಬಿಟ್ಟು ನೀವು ರೈತರಿಗೆ ಇದು ಇದೆ ಅಥವಾ ಇಲ್ಲ ಅನ್ನೋದನ್ನು ನೀವು ಸಂದೇಶ ಕೊಡಬೇಕು ಮತ್ತು ಯಾವುದೇ ರೈತರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಯಾವ ರೈತರಿಗೆ ಒಂದು ಹಣವನ್ನು ತಗೊಂಡಿದ್ದಾರೆ ಅಂತ ಒಂದು ಊಹೆ ಇತ್ತು, ಅದು ಯಾವುದೂ ಕೂಡ ರೈತರು ಇವತ್ತು ಹಣ ತಗೊಂಡಿಲ್ಲ ಅನ್ನೋದನ್ನು ದಾಖಲಾತಿಗಳೊಂದಿಗೆ ಕಾನೂನುಬದ್ಧವಾಗಿ ನಿಯಮಾನುಸಾರ ಇವತ್ತು ಕ್ರಮವನ್ನು ಕೈಗೊಳ್ಳಲಾಗಿದೆ. ಇದರಿಂದ ರೈತರಿಗೆ ಏನು ಜಯ ಅನ್ನೋದಕ್ಕಿಂತ ರೈತರಿಗೆ ಏನು ಸಿಗಬೇಕಾಗಿದೆ ಸಿಕ್ಕಿದೆ. ಜಯ ಅನ್ನೋದಕ್ಕಿಂತ ಕೂಡ ಅವ್ರು ಸುಮಾರು 45 ವರ್ಷಗಳಿಂದ ಇನ್ನು ಭೂಮಿ ಕಳ್ಕೊಂಡು ಅವ್ರದ್ದೇ ಆದಂಥ ಕಣ್ಣೀರಿನಲ್ಲಿದ್ದರು. ಇವತ್ತು ಒಂದು ಹಂತದಲ್ಲಿ ಅವರು ತಮ್ಮ ಆಸೆಗೆ ಎಲ್ಲೋ ಒಂದು ಆಸೆ ಇವತ್ತು ಅವ್ರಿಗೆ ಹುಟ್ಟಿದೆ. ಏಕೆಂದರೆ ಇವತ್ತು ರೈತರಿಗೆ ಏನದು ಎಡಿಷ್ನಲ್ ಆಗಿ ಕೊಡುವಂಥ ವಿಷಯ ಅಲ್ಲ, ಅವ್ರದ್ದೇ ಭೂಮಿಯನ್ನು ಕೊಟ್ಟಾಗ ಕೊಡುವಂಥ ದುಡ್ಡು ಅದು ಎಂದೋ ಸಿಗಬೇಕಾಗಿದ್ದು. ಇವತ್ತು ಎಲ್ಲರ ಪರಿಶ್ರಮ, ಎಲ್ಲ ರೈತರ ಪರ ಹೋರಾಟದಿಂದ, ರೈತರ ಮುಖಂಡರಿಂದ, ವಿಶೇಷವಾಗಿ ತಾವೇನು ಒಂದು ಮಾಧ್ಯಮದವರು ಈ ನ್ಯೂಸನ್ನು ಇಡೀ ರಾಜ್ಯದಂಥ ದೇಶದ ಬಿತ್ತನೆ ಮಾಡಿದ್ರಿ. ಏನೋ ಒಂದು ಬೆಳಗಾವಿಯಲ್ಲಿ ರೈತರಿಗೆ ತೊಂದರೆ ಆಗ್ತಾಯಿದೆ, ಇದಕ್ಕೆ ತಕ್ಷಣ ಸ್ಪಂದನೆ ಕೊಡಬೇಕಂತ ಹೇಳಿ ನಮ್ಮ ಜಿಲ್ಲಾ ಮಂತ್ರಿ ಇರೋದು, ನಮ್ಮ ಸರ್ಕಾರ ಇರೋದು ಒಂದು ತಕ್ಷಣ ಸ್ಪಂದನೆ ಕೊಟ್ಟಿದೆ. ಇದರಿಂದ ರೈತರಿಗೆ ಇವತ್ತು ನಿರಾಳವಾಗಿದೆ. ಮುಂದಿನ ದಿನದಲ್ಲೂ ಕೂಡ ಆ ರೈತರಿಗೆ ಒಂದು ಉತ್ತಮವಾದ ಪರಿಹಾರಧನ ಸಿಗಲಿ ಅಂತ ಹೇಳಿ ನಾನು ಬಯಸ್ತೀನಿ. ಇದೇ ಮಾದರಿಯಲ್ಲಿ ನಮಗೆ ಪರಿಹಾರ ಕೊಡ್ರಿ ಅಂತೇಳಿ ರೈತರು ಒತ್ತಾಯ ಇದೆ. ಆ ನಿಟ್ಟಿನಲ್ಲಿ ಮುಂದೆ ಯಾವ ರೀತಿ ತಯಾರಿ ಮಾಡ್ಕೊಳ್ತೀವಿ? ಇವಾಗಲೇ ತಮಗೆಲ್ಲ ಗುರುತಿರೋದು ಬೆಂಗಳೂರು ಬಿಟ್ಟರೆ ಬೆಳಗಾವ ನಮ್ಮ ರಾಜ್ಯದ 2ನೇ ರಾಜಧಾನಿ ಅಂತೀವಿ. ಏನು ಯಾವ ರೀತಿ ಬಿಡದಿಯಲ್ಲಿ ಇವತ್ತು ಇಂಡಸ್ಟ್ರಿಯಲ್ ಡೆವಲಪ್ ಆಗ್ತಾ ಇದೆ, ಅದೇ ರೀತಿ ನಮ್ಮ ಏನೊಂದು ಮಾಸ್ತಿಹೊಳಿ ಇರ್ಬೋದು, ನರ್ಸಿಂಗ್ ಇರ್ಬೋದು, ಹತ್ತಿರಕೆಯಲ್ಲಿ ಇವತ್ತು ಸಾಫ್ಟ್ವೇರ್ ಕಂಪ್ನಿಗಳು ಬಂದು ಇವತ್ತು ಡೆವಲಪ್ ಆಗ್ತವೆ. ಅಲ್ಲಿಂದ ಅನೇಕ ಒಂದು ಕಮರ್ಷಿಯಲ್ ಆ್ಯಕ್ಟಿವಿಟಿಗಳು ಆಗ್ತವೆ. ಅದಕ್ಕಾಗಿ ಹೆಚ್ಚಿನ ಒಂದು ಅನುದಾನ ರೈತರು ಸಿಗಬೇಕನ್ನೋದೇ ನಮ್ಮದು ಒಂದು ಉದ್ದೇಶ. ಅದಕ್ಕೆ ಸೂಕ್ತವಾದ ಪರಿಹಾರ ಸರ್ಕಾರ ಕೊಡುತ್ತೆ ಅನ್ನೋ ಒಂದು आशाभावने नम्मಲ್ಲಿದೆ. थँक्यू सर. दशकांपासून प्रलंबित असलेल्या मागण्यावर सकारात्मक निर्णय झाल्याने प्रकल्पग्रस्त शेतकऱ्यांनी संचिन कार्यालयासमोर घोषणाबाजी करत जल्लोष साजरा केला. आपल्या संघर्षाला मिळालेला हा विजय असल्याची भावना व्यक्त करत त्यांनी आंदोलनाची सांगता केली. ಅವರ ಆಶೆಯನ್ನು ಈಡೇರಿಸಿದಂತ ಎಲ್ಲ ಒಂದು ಅಧಿಕಾರಿಗಳಿಗೆ, ನಮ್ಮ ರೈತ ಬಾಂಧವರಿಗೆ ಇವತ್ತಿನ ದಿವಸ ನಾವು ರೈತ ಬಾಂಧವರಿಗಾಗಿ ಎಲ್ಲರೂ ಕೂಡ ಇವತ್ತು ಜಯಕಾರ ಹಾಕಬೇಕಾಗಿದೆ. ಈ ನಾಡಿನ ಅನ್ನದಾತನಿಗೆ, ನಾಡಿನ ಅನ್ನದಾತನಿಗೆ, ರೈತ ಪರ ಹೋರಾಟಕ್ಕೆ, ನಾಡಿನ ಅನ್ನದಾತನಿಗೆ ಇದೇ ರೀತಿ ಭವಿಷ್ಯದಲ್ಲೂ ಕೂಡ ಯಾವ ಈಡೇರಿಕೊಳ್ಬೇಕು ಅನ್ನೋ ಅವ್ರ ಜೀವನ ಕೂಡ ಒಂದು ಸುಖ ಸಮೃದ್ಧಿ ಜೀವನ ಆಗಲಿ ಅಂತ ಹೇಳಿ ನಾವು ಇವತ್ತು ಮತ್ತೊಮ್ಮೆ ರೈತರ ಪರವಾಗಿ ಒಂದು ಜಯಕಾರವನ್ನು ಹಾಕ್ತೀವಿ. ಈ ನಾಡಿನ ಅನ್ನದಾತನಿಗೆ, ರೈತ ಪರ ಹೋರಾಟಕ್ಕೆ, ಈ ನಾಡಿನ ಅನ್ನದಾತರಿಗೆ, ರೈತ ಪರ ಹೋರಾಟಕ್ಕೆ. अशा आणखीन अपडेटसाठी फॉलो करा व्हॉइस ऑफ एनोग्रामला.